ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಬೆಡ್ ಕೊಡ್ತಿಲ್ಲ, ಆಕ್ಸಿಜನ್ ಸಿಗ್ತಿಲ್ಲ, ಇದೀಗ ವ್ಯಾಕ್ಸಿನ್ ಕೂಡ ಇಲ್ಲ. ಕೊರೋನಾ ಅಬ್ಬರದಲ್ಲೂ ಸಂಜೀವಿನಿ ಸಿಗದೆ ಜನ ಪರದಾಡಿದ್ದು ಹೇಗೆ? ಹಾಹಾಕಾರದ ಬಗ್ಗೆ ಸಚಿವರ ಸಮಸ್ಯೆ ಇಲ್ಲದ ಸಮರ್ಥನೆ ಹೇಗಿತ್ತು? ಲಾಕ್ಡೌನ್ನಿಂದ ಕಂಗಾಲಾದ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ? ಇದೆಲ್ಲವನ್ನು ನೋಡೋಣ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿಗೆ ಕೊರತೆ ಎದುರಾಗಿದ್ದು ಹೇಗೆ? ಆಸ್ಪತ್ರೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ನೋಡಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು ಹೇಗೆ? ಲಸಿಕೆ ಬರುವ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ದು ಯಾರು? ಇದೆಲ್ಲವನ್ನು ನೋಡೋಣ. ವ್ಯಾಕ್ಸಿನ್ಗೆ ಹಾಹಾಕಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ ನರ್ತನವಾದ್ರೆ ಮತ್ತೊಂದೆಡೆ ವ್ಯಾಕ್ಸಿನ್ಗಾಗಿ ಆರ್ತನಾದ ಕೇಳಿ ಬರ್ತಿದೆ. ವ್ಯಾಕ್ಸಿನ್ ಪಡೆಯೋಕೆ ಆಸ್ಪತ್ರೆಗೆ ಬಂದವರಿಗೆ ನಾಳೆ ಬಾ ಶಾಕ್ ಎದುರಾಗ್ತಿದೆ. ನೋ ವ್ಯಾಕ್ಸಿನ್ ಬೋರ್ಡ್ ನೋಡಿ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೂ ಇಲ್ಲ, ಹಿರಿಯರಿಗೂ ವ್ಯಾಕ್ಸಿನ್ ಸಿಗ್ತಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಸಂಜೀವಿನಿಗೆ ಪರದಾಡುವಂತಾಗಿದೆ. ಕೊರೋನಾ ಅಬ್ಬರಿಸುತ್ತಿದ್ದಂತೆ ಬೆಂಗಳೂರಿಗರು ವ್ಯಾಕ್ಸಿನ್ಗೆ ಮುಗಿಬಿದ್ದಿದ್ದು, ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಬಂದವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ನೋ ಸ್ಟಾಕ್ ಬೋರ್ಡ್ ನೋಡಿ ಜನರು ಕಂಗೆಟ್ಟಿದ್ದು, ಕ್ಯೂ ನಿಂತರೂ ಲಸಿಕೆ ಸಿಗದೆ ಇರುವುದಕ್ಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಕೆಸಿ ಜನರಲ್, ಬೌರಿಂಗ್ ಆಸ್ಪತ್ರೆ, ಯಶವಂತಪುರ, ಹೆಬ್ಬಾಳ, ಜಯನಗರ, ಯಲಹಂಕ, ನೆಲಮಂಗಲ, ದೇವನಹಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಜನರು ಕೆಂಡ ಕಾರಿದ್ದಾರೆ. ಎಲ್ಲರಿಗೂ ಲಸಿಕೆ ಅಂತ ಸರ್ಕಾರ ಹೇಳಿದ್ದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಆದರೆ ಬೆಂಗಳೂರಿನ ಹಲವು ಲಸಿಕಾ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ಖಾಲಿಯಾಗಿದೆ. ವ್ಯಾಕ್ಸಿನ್ ಪಡೆಯೋಕೆ ಹೋದ್ರೆ ನಾಳೆ ಬಾ ಬೋರ್ಡ್ ಹಾಕ್ತಿದ್ದು, 18 ವರ್ಷ ಮೇಲ್ಪಟ್ಟವರ ಫಸ್ಟ್ ಡೋಸ್ಗೂ ಕುತ್ತು ಎದುರಾಗಿದೆ. ಅಲ್ಲದೆ 45 ವರ್ಷ ಮೇಲ್ಪಟ್ಟವರ 2ನೇ ಡೋಸ್ಗೂ ಪ್ರಾಬ್ಲಮ್ ಆಗಿದೆ. ಬೆಂಗಳೂರಿನ ಬಹುತೇಕ ಎಲ್ಲ ಆಸ್ಪತ್ರೆಯಲ್ಲೂ ವ್ಯಾಕ್ಸಿನ್ಗೆ ಹಾಹಾಕಾರ ಉಂಟಾಗಿದೆ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಲಸಿಕೆ ಸಿಗದೆ ಜನರು ಕಂಗಾಲಾಗಿದ್ದಾರೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಫಸ್ಟ್ ಡೋಸ್ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದು, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಫಸ್ಟ್ ಡೋಸ್ ಲಭ್ಯವೇ ಇಲ್ಲದಂತಾಗಿದೆ. ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ಲಸಿಕೆ ಖಾಲಿಯಾಗಿದ್ದು ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಲಸಿಕೆ ಇಲ್ಲ, ಸಹಕರಿಸಿ ಎಂದು ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಲಸಿಕೆಗಾಗಿ ಬೆಳಗ್ಗೆಯಿಂದ ಸರ್ಕಾರಿ ಆಸ್ಪತ್ರೆ ಮುಂದೆ ವೃದ್ಧರು ಕಾದು ಸುಸ್ತಾಗಿದ್ದು, ಕೋವಿನ್ ಆಪ್ನಲ್ಲಿ ರಿಜಿಸ್ಟರ್ ಮಾಡಿದ್ರೂ ವ್ಯಾಕ್ಸಿನ್ ಸಿಗ್ತಿಲ್ಲ. ಮುಂಜಾನೆ 4 ಗಂಟೆಯಿಂದ ಕಾದ್ರೂ ಬೆಂಗಳೂರಲ್ಲಿ ಲಸಿಕೆ ಸಿಕ್ತಿಲ್ಲ. 2ನೇ ಡೋಸ್ ಲಸಿಕೆ ಪಡೆಯಲು ಯಲಹಂಕದ ಲಸಿಕಾ ಕೇಂದ್ರದ ಬಳಿ ಜನರು ಕಾದು ಕೂತಿದ್ರು. ಆದರೆ ಬೆಳಗ್ಗೆ 8:30 ಸುಮಾರಿಗೆ ಬಂದ ಲಸಿಕಾ ಕೇಂದ್ರದ ಸಿಬ್ಬಂದಿ ಲಸಿಕೆ ಇಲ್ಲ ಅಂತ ಹೇಳಿದ್ದು, ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬಳಿ ಕೋವ್ಯಾಕ್ಸಿನ್ ಲಸಿಕೆ ಇಲ್ಲದಿದ್ರೆ ಲಸಿಕಾ ಕೇಂದ್ರದ ಮುಂದೆ ಲಸಿಕೆ ಇಲ್ಲವೆಂದು ಚೀಟಿ ಅಂಟಿಸಿ ಎಂದು ಮಾತಿನ ಚಕಮಕಿ ನಡೆಸಿದ್ದಾರೆ. ಲಸಿಕಾ ಕೇಂದ್ರದಲ್ಲಿ ಪೊಲೀಸರೊಂದಿಗೆ ಸಾರ್ವಜನಿಕರ ಮಾತಿನ ಚಕಮಕಿ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ಲಸಿಕಾ ಕೇಂದ್ರದಲ್ಲಿ ಘಟನೆ ನಡೆದಿದ್ದು, ವಾಗ್ವಾದ ನಡೆಸಿದ್ದು. ಆರೋಗ್ಯ ಇಲಾಖೆ ಒಂದು ಕೇಂದ್ರದಲ್ಲಿ ಕೇವಲ 150 ಜನರಿಗೆ ಮಾತ್ರ ವ್ಯಾಕ್ಸಿನ್ ನೀಡುತ್ತಿದೆ. ಆದರೆ ಮೊದಲು ರಿಜಿಸ್ಟರ್ ಮಾಡಿದ ಜನರು ಹಾಗೂ ಇವತ್ತು ವ್ಯಾಕ್ಸಿನ್ ನೀಡುವುದಾಗಿ ಮೆಸೇಜ್ ಬಂದಿರುವವರು ಕೂಡ ಸಾಲುಗಟ್ಟಿ ನಿಂತಿದ್ರು. ಹೀಗಾಗಿ ನಮಗೆ ಇವತ್ತು ಮೆಸೇಜ್ ಬಂದಿದೆ ಎಂದೇ ವ್ಯಾಕ್ಸಿನ್ ನೀಡಿ ಅಂತ ಜನರು ಗಲಾಟೆ ಮಾಡಿದ್ರು. ವ್ಯಾಕ್ಸಿನ್ ಯಾವಾಗ ಸಿಗುತ್ತೆ ಎಂದು ಹೇಳೋದಕ್ಕೆ ಆಗಲ್ಲ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ನಾವು ಲಸಿಕೆಗೆ ಆರ್ಡರ್ ಕೊಟ್ಟಿದ್ದೇವೆ, ಬಂದಾಗ ಕೊಡ್ತೇವೆ, ನಮ್ಮ ಕೈಯಲ್ಲಿ ಏನಿದೆ ಅದೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ ಅಂತ ರಾಜ್ಯ ಸರ್ಕಾರದ ಸಿಎಸ್ ರವಿಕುಮಾರ್ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಅಲ್ಲದೆ ನಾವು ಬೇಡಿಕೆ ಸಲ್ಲಿಸಿದ್ದೇವೆ, ಉತ್ಪಾದಿಸುವವರು ಕೊಡಬೇಕು. 3 ಕೋಟಿ ಲಸಿಕೆ ಬರಲು ದಿನ ಅಲ್ಲ, ತಿಂಗಳೇ ಆಗಬಹುದು. ರಾಜ್ಯಕ್ಕೆ 6.5 ಕೋಟಿ ಡೋಸ್ ಲಸಿಕೆ ಆಗಬೇಕಾಗಿದ್ದು, ಅದು ಯಾವಾಗ ಬರುತ್ತೆಂದು ನಾನಂತೂ ಹೇಳಲು ಆಗಲ್ಲ ಅಂತ ರವಿಕುಮಾರ್ ತಿಳಿಸಿದ್ದಾರೆ.
ನಾವು 3 ಕೋಟಿ ಡೋಸ್ ಲಸಿಕೆ ಆರ್ಡರ್ ಮಾಡಿದ್ದೇವೆ. ಅದರಲ್ಲಿ ನಮಗೆ 1 ಕೋಟಿ ಡೋಸ್ ಲಸಿಕೆ ಬಂದಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 86 ಲಕ್ಷ ಜನರಿಗೆ ಫಸ್ಟ್ ಡೋಸ್ ನೀಡಿದ್ದು 25 ಲಕ್ಷ ಜನರಿಗೆ ಎರಡನೇ ಡೋಸ್ ನೀಡಲಾಗಿದೆ. ಇನ್ನು 60 ಲಕ್ಷ ಜನರಿಗೆ ಎರಡನೇ ಡೋಸ್ ಲಸಿಕೆ ನೀಡಬೇಕಿದ್ದು ಎರಡನೇ ಡೋಸ್ ಲಸಿಕೆ ಪಡೆಯುವವರಿಗೆ ಮೊದಲ ಆದ್ಯತೆ ನೀಡಿದ್ದೇವೆ. ಲಸಿಕೆ ಕೊರತೆ ಬಗ್ಗೆ ಕೇಂದ್ರದ ಗಮನಕ್ಕೆ ತಂದಿದ್ದು ಸಕಾಲದಲ್ಲಿ ಲಸಿಕೆ ಸಿಗದಿದ್ರೆ ಏನು ಮಾಡುವುದು ಎಂದು ರವಿಕುಮಾರ್ ಹೇಳಿದ್ದಾರೆ. ಲಸಿಕೆ ಕೊರತೆ ಇದ್ದರೂ ಸಚಿವರು ಸಮರ್ಥಿಸಿಕೊಂಡಿದ್ದು ಹೇಗೆ? ಬೆಂಗಳೂರಿನಲ್ಲಿ ಸದ್ಯಕ್ಕೆ ಇರುವ ಲಸಿಕೆ ಇನ್ನೆಷ್ಟು ದಿನಕ್ಕೆ ಸಾಕಾಗುತ್ತೆ? ವ್ಯಾಕ್ಸಿನ್ ಕೊರತೆ ನಡುವೆ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟು ಎಂಥದ್ದು? ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಒಂದೆಡೆ ಕೊರೋನಾ ತಾಂಡವ ಆಡ್ತಿದ್ರೆ ಮತ್ತೊಂದೆಡೆ ವ್ಯಾಕ್ಸಿನ್ಗೂ ಬರ ಎದುರಾಗಿದೆ. ಬೆಂಗಳೂರಲ್ಲಿ ವ್ಯಾಕ್ಸಿನ್ ಪಡೆಯಲು ಜನರು ಉತ್ಸಾಹ ತೋರುತ್ತಿದ್ದರೂ ಲಸಿಕೆಗೆ ಖಾಲಿಯಾಗಿದೆ. ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಎಡವಟ್ಟು ಮಾಡಿದ್ದು ಲಸಿಕೆ ಪಡೆಯಲು ರಣೋತ್ಸಾಹದಲ್ಲಿ ಬಂದ ಜನರಿಗೆ ನಿರಾಸೆ ಎದುರಾಗಿದೆ. ಲಸಿಕೆಗಾಗಿ ಬಂದವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏಕಾಏಕಿ ಬೇಡಿಕೆ ಬಂದಿದ್ದರಿಂದ ಸಮಸ್ಯೆಯಾಗಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೋವಿಡ್ ಲಸಿಕೆ ಪೂರೈಕೆಯಲ್ಲಿ ಕೆಲವು ವ್ಯತ್ಯಯ ಆಗಿದ್ದು ನಾವು ಕೋವಿಡ್ ಲಸಿಕೆ ತರಿಸಿಕೊಳ್ಳಲು ಕ್ರಮ ಕೈಗೊಂಡಿದ್ದೇವೆ. ಲಸಿಕೆ ಎಲ್ಲರಿಗೂ ಸಿಗಲಿದೆ, ಯಾರೂ ಆತಂಕ ಪಡಬೇಕಾಗಿಲ್ಲ ಅಂತ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಲಸಿಕೆ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕಲಾಗಿದೆ. ಆದರೆ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತ್ರ ವ್ಯಾಕ್ಸಿನ್ಗೆ ಪ್ರಾಬ್ಲಮ್ ಇಲ್ಲ ಅಂದಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಲಸಿಕೆ ಕೊರತೆ ಇಲ್ಲ, ಹಂತ ಹಂತವಾಗಿ ಎಲ್ಲರಿಗೂ ಲಸಿಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಎರಡನೇ ಡೋಸ್ ಮತ್ತು ಮೊದಲ ಡೋಸ್ನಿಂದ ಸಮಸ್ಯೆಯಾಗ್ತಿದೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡವರಿಗೆ ಅವಕಾಶ ಮಾಡಿಕೊಡ್ತೇವೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಲಸಿಕೆ ಕೊರತೆ ಉಂಟಾಗ್ತಿದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದ್ದು ಲಸಿಕೆ ಬಗ್ಗೆ ಮಾಹಿತಿ ಪಡೆದಿದೆ. ದಾಸಪ್ಪ ಆಸ್ಪತ್ರೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪ್ರತಿಕ್ರಿಯಿಸಿದ ಅವರು ಕೊರೋನಾ ಲಸಿಕೆ ಸ್ಟೋರ್ ಮಾಡಲು ಸಾಕಷ್ಟು ಸ್ಥಳವಿದೆ, ಆದರೆ ಲಸಿಕೆ ಸಪ್ಲೈ ಕಡಿಮೆಯಾಗಿದೆ. ಹೀಗಾಗಿ ಮೊದಲು ಸೆಕೆಂಡ್ ಡೋಸ್ ನೀಡುತ್ತಿದ್ದೇವೆ ಅಂತ ಹೇಳಿದರು. ಅಲ್ಲದೆ ಸದ್ಯಕ್ಕೆ 40,000 ಡೋಸ್ ಇದ್ದು ಇದು ಇವತ್ತಿಗಷ್ಟೇ ಆಗುತ್ತೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಲಸಿಕೆ ಅಭಾವ ಅಂತ ಇಲ್ಲ, ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಿದ್ದ ಲಸಿಕೆ ಪ್ರಮಾಣ ಕಡಿಮೆಯಾಗಿದೆ ಅಂತ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕರಾದ ಅರುಂಧತಿ ಚಂದ್ರಶೇಖರ್ ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಬಳಿ 3 ಲಕ್ಷ ಲಸಿಕೆ ಇದೆ. ಇದು ಮುಂದಿನ 2-3 ದಿನಕ್ಕೆ ಆಗಲಿದ್ದು ಯಾವಾಗ ಲಸಿಕೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಅರುಂಧತಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಸಂತನಗರ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಲಸಿಕೆ ಖಾಲಿಯಾಗಿದ್ದು ಲಸಿಕೆ ಇಲ್ಲ ಅಂತ ಬೋರ್ಡ್ ಹಾಕಲಾಗಿದೆ. ಈ ಬಗ್ಗೆ ವೈದ್ಯರು ಸ್ಪಷ್ಟನೆ ನೀಡಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಲಸಿಕೆ ಸದ್ಯ ಖಾಲಿಯಾಗಿದೆ, ಆದರೆ ಲಸಿಕೆ ಹಾಕಿಸಿಕೊಳ್ಳಲು ಜನ ಜಾಸ್ತಿ ಬರ್ತಾರೆ, ಹೀಗಾಗಿ ಖಾಲಿ ಬೋರ್ಡ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಎರಡನೇ ಡೋಸ್ ನೀಡಲು ಹೆಚ್ಚಿನ ಆದ್ಯತೆ ನೀಡಿದ್ದು ಇನ್ನೊಂದು ವಾರದಲ್ಲಿ ಲಸಿಕೆಯ ಸಮಸ್ಯೆ ಬಗೆಹರಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಾಲು ಎಡವಟ್ಟು ನಡೆದಿದ್ದು ಲಸಿಕೆ ವಿಚಾರದಲ್ಲಿ ಸಿಬ್ಬಂದಿ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಮೊದಲಿಗೆ 50 ಕೋವ್ಯಾಕ್ಸಿನ್ ಡೋಸ್ ಇದೆ ಅಂತ ಹೇಳಿದ್ದ ಸಿಬ್ಬಂದಿ ಉಳಿದವರನ್ನ ವಾಪಸ್ ಕಳಿಸಿದ್ದಾರೆ. ಜನರನ್ನ ವಾಪಸ್ ಕಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಮತ್ತೆ ಲಸಿಕೆ ಇದೆ ಎಂದು ಹೇಳಿದ್ದು ಅಷ್ಟೊತ್ತಿಗಾಗಲೇ ಜನರು ಆಸ್ಪತ್ರೆಯಿಂದ ವಾಪಸ್ಸಾಗಿದ್ರು. ಕೊರೋನಾ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿರೋ ಬೆಂಗಳೂರಿನ ಜನರು ಲಸಿಕೆ ಪಡೆಯಲು ಮುಗಿಬೀಳುತ್ತಿದ್ದಾರೆ. ಆದರೆ ಲಸಿಕೆಗೆ ಹಾಹಾಕಾರ ಉಂಟಾಗಿದ್ದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಬಳಿ ಯುವತಿ ಗಲಾಟೆ ಮಾಡಿದ್ದು ಮುಂದಿನ ಮುಖ್ಯಮಂತ್ರಿ ನಾವೇ ಅಂತ ಗೇಟ್ ತಳ್ಳಿ ಆವಾಜ್ ಹಾಕಿದ್ದಾಳೆ. ಅಲ್ಲದೆ ವ್ಯಾಕ್ಸಿನ್ ಹಾಕಲೇಬೇಕು ಅಂತ ಗೇಟ್ ತಳ್ಳಿ ಪಟ್ಟು ಹಿಡಿದಿದ್ಲು.
ರಾಜ್ಯಗಳ ವಿರುದ್ಧ ಕೋವ್ಯಾಕ್ಸಿನ್ ಉತ್ಪಾದಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಸೂಕ್ತ ರೀತಿಯಲ್ಲಿ ದೇಶದ 18 ರಾಜ್ಯಗಳಿಗೆ ಕೋವ್ಯಾಕ್ಸಿನ್ ಪೂರೈಕೆ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರ ಸೂಚನೆಯಂತೆ ವ್ಯಾಕ್ಸಿನ್ ಪೂರೈಕೆ ಮಾಡಿದ್ದು ಹಲವು ರಾಜ್ಯಗಳು ನಮ್ಮ ವಿರುದ್ಧ ಆರೋಪಿಸುತ್ತಿವೆ ಅಂತ ಭಾರತ್ ಬಯೋಟೆಕ್ ಫೌಂಡೇಶನ್ ಸುಚಿತ್ರಾ ಟ್ವೀಟ್ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೊರೋನಾದಿಂದ ನಮ್ಮ 50 ಸಿಬ್ಬಂದಿ ಕೆಲಸಕ್ಕೆ ಬರ್ತಿಲ್ಲ, ಆದರೂ ನಾವು ವ್ಯಾಕ್ಸಿನ್ ಪೂರೈಕೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಲಾಕ್ಡೌನ್ ಬಳಿಕ ಸೋಂಕು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿದ್ದು ಯಾರು? ಪೊಲೀಸರ ಲಾಠಿ ಪ್ರಹಾರದ ಬಗ್ಗೆ ವಿಡಿಯೋ ಪೋಸ್ಟ್ ಮಾಡಿದ ಮಹಿಳೆಯನ್ನ ಬಂಧಿಸಿದ್ದು ಯಾಕೆ? ನಾಳೆಯಿಂದ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡ್ತಿರೋದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಲಾಕ್ಡೌನ್ ಡೇ 3 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ ಮುಗಿದ ಬಳಿಕ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರಲಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಲಾಕ್ಡೌನ್ ವೇಳೆ ವಾಹನ ಜಪ್ತಿ ಮಾಡುವುದು, ಪೊಲೀಸರು ಲಾಠಿ ಬೀಸುವುದು ಮುಖ್ಯವಲ್ಲ. ಕೊರೋನಾ ಅಬ್ಬರದ ಮಧ್ಯೆ ಜನ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಅಂತ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಬೆಂಗಳೂರು ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಹಳೆ ವಿಡಿಯೋ ಪೋಸ್ಟ್ ಮಾಡಿದ ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನಲ್ಲಿ ನಡೆದಿದ್ದಂತಹ ವಿಡಿಯೋವನ್ನು ಬೆಂಗಳೂರು ವಿಡಿಯೋ ಅಂತ ಪದ್ಮಾ ಹರೀಶ್ ಹರಿಬಿಟ್ಟಿದ್ರು. 2020 ಏಪ್ರಿಲ್ 3ರಂದು ಮುಂಬೈನಲ್ಲಿ ನಡೆದಿದ್ದ ವಿಡಿಯೋಗೆ ಕನ್ನಡದಲ್ಲಿ ಹಿನ್ನೆಲೆ ಧ್ವನಿ ನೀಡಿ ಫೇಸ್ಬುಕ್ನಲ್ಲಿ ಹಾಕಲಾಗಿತ್ತು. ಹೀಗಾಗಿ ಕುಂಬಳಗೂಡು ಸಮೀಪದ ಬ್ರಿಗೇಡ್ ಮಿಲೇನಿಯಂ ಅಪಾರ್ಟ್ಮೆಂಟ್ ಬಳಿ ಪದ್ಮಾ ಹರೀಶ್ರನ್ನ ಯಲಹಂಕ ಪೊಲೀಸರು ಮತ್ತು ಸೌತ್ ಸಿಎನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಳೆಯಿಂದ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡುವುದಾಗಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಮಾತನಾಡಿದ ಅವರು, ಲಾಕ್ಡೌನ್ ವೇಳೆ ರಂಜಾನ್ ಹಬ್ಬಕ್ಕೆ ತೊಂದರೆ ಇಲ್ಲ, ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ ಅಂತ ತಿಳಿಸಿದರು. ಬೆಂಗಳೂರಿನ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ಲಾಕ್ಡೌನ್ ನಡುವೆಯೂ ಖರೀದಿ ಭರಾಟೆ ಜೋರಾಗಿತ್ತು. ಅಂಗಡಿಗಳಿಗೆ ದಾಂಗು ಇಟ್ಟಂತಹ ಜನ ಬಟ್ಟೆಗಳನ್ನು ಕೊಳ್ಳುವುದಕ್ಕೆ ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಕಾಪಾಡದೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬೇಜವಾಬ್ದಾರಿ ತೋರಿದ್ರು. ಈ ವೇಳೆ ಕ್ಯಾಮೆರಾ ಕಂಡ ಕೂಡಲೇ ಕೆಲವು ಅಂಗಡಿಗಳಿಂದ ಕಾಲ್ಕಿದ್ರೆ ಮತ್ತೆ ಕೆಲವರು ಕ್ಯಾಮೆರಾ ನೋಡಿದ ಬಳಿಕ ಮಾಸ್ಕ್ ಧರಿಸಲು ಮುಂದಾದರು. ಲಾಕ್ಡೌನ್ ಮಧ್ಯೆಯೂ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ಎಂದಿನಂತೆ ಸಾಗಿದೆ. ರಸ್ತೆಗಿಳಿದಿರುವ ವಾಹನಗಳು ಸಂಚಾರದಲ್ಲಿ ತೊಡಗಿವೆ. ಬೆಳಗ್ಗೆ 6 ಗಂಟೆಯಿಂದಲೂ ನಿರಂತರವಾಗಿ ವಾಹನ ಓಡಾಟ ನಡೀತಾ ಇದ್ದು ಲಾಕ್ಡೌನ್ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ. ಶಿವಾಜಿನಗರದಲ್ಲಿ ಜನರ ಓಡಾಟ ಯಥಾಸ್ಥಿತಿಯಾಗಿತ್ತು. ಅಗತ್ಯ ವಸ್ತು ಖರೀದಿಗೆ ಮಾರುಕಟ್ಟೆಗೆ ಬಂದಂತಹ ಜನ ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿದ್ರು. ಮಾಂಸ ಖರೀದಿಯಲು ಬ್ಯುಸಿಯಾಗಿದ್ರು. ಕ್ಯಾಮೆರಾ ಕಂಡಾಗಷ್ಟೇ ಸಾಕಷ್ಟು ಮಂದಿ ಮಾಸ್ಕ್ ಧರಿಸಿದ್ರು. ವ್ಯಾಪಾರಸ್ಥರು ಮಾಸ್ಕ್ ಧರಿಸದೆ ವ್ಯವಹಾರದಲ್ಲಿ ಮಗ್ನರಾಗಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜನರ ಮಹಾವಲಸೆ ಮುಂದುವರೆದಿದೆ. ಹೊಸ ಲಾಕ್ಡೌನ್ ಜಾರಿ ಬಳಿಕ ಸತತ 3ನೇ ದಿನವೂ ಬೆಂಗಳೂರು ತೊರೆದು ಜನ ತಮ್ಮ ಊರುಗಳತ್ತ ಮುಖ ಮಾಡುತ್ತಿದ್ದಾರೆ. ಗುಂಪಾಗಿ ನೆರೆದಂತಹ ಜನ ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಆ ಮೂಲಕ ಕೋವಿಡ್ ರೂಲ್ಸ್ ಗಾಳಿಗೆ ತೂರಿ ಬೇಜವಾಬ್ದಾರಿ ತೋರಿದ್ರು. ಯಶವಂತಪುರ ಮಾರ್ಕೆಟ್ನಲ್ಲಿ ಅಗತ್ಯ ವಸ್ತುವನ್ನು ಖರೀದಿಸುವುದಕ್ಕೆ ಜನಜಾತ್ರೆ ನಡೆದಿತ್ತು. ತರಕಾರಿ, ಹಣ್ಣು ಖರೀದಿಸುವುದಕ್ಕೆ ಗುಂಪಾಗಿ ಜನ ಜಮಾಯಿಸಿದ್ರು. ಕೋವಿಡ್ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಈ ವೇಳೆ ವ್ಯಾಪಾರಸ್ಥರು ಕೂಡ ಅಂತರ ಕಾಪಾಡದೆ ವ್ಯವಹಾರದಲ್ಲಿ ತೊಡಗಿದ್ರು. ಇನ್ನು ಅಂಗಡಿ ಮುಂಗಟ್ಟುಗಳ ಎದುರು ಜನರು ಖರೀದಿ ಭರಾಟೆ ಜೋರಾಗಿತ್ತು. ಆದರೆ ಕೊರೋನಾ ರೂಲ್ಸ್ ಪಾಲಿಸಿ ಅಂತ ಹೇಳಲು ಯಾವ ಅಧಿಕಾರಿಗಳು ಕೂಡ ಮಾರುಕಟ್ಟೆಯಲ್ಲಿ ಇರಲಿಲ್ಲ. ಕೆಆರ್ ಮಾರುಕಟ್ಟೆ ಸ್ಥಳಾಂತರಿಸಿ ಜನಸಂದಣಿ ನಿಯಂತ್ರಿಸಲು ಬಿಬಿಎಂಪಿ ಮಾಡಿದಂತಹ ಪ್ಲಾನ್ಗೆ ಬೆಂಗಳೂರು ನಗರ ಶಾಸಕರೇ ಅಡ್ಡಗಾಲಾಗಿದ್ದಾರೆ ಎನ್ನಲಾಗುತ್ತಿದೆ. ಮಾರ್ಕೆಟ್ ಶಿಫ್ಟ್ ಮಾಡದಂತೆ ಶಾಸಕರೇ ಒತ್ತಡ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಜನಜಾತ್ರೆ ನಿಯಂತ್ರಿಸುವುದಕ್ಕೆ ಮಾರುಕಟ್ಟೆಯನ್ನು 3 ಭಾಗಗಳಾಗಿ ವಿಂಗಡಿಸಿ ಶಿಫ್ಟ್ ಮಾಡೋದಕ್ಕೆ ಬಿಬಿಎಂಪಿ ಯೋಜನೆ ರೂಪಿಸಿತು. ಆದರೆ ತಮ್ಮ ಕ್ಷೇತ್ರಗಳಿಗೆ ಮಾರ್ಕೆಟ್ ಸ್ಥಳಾಂತರ ಮಾಡದಂತೆ ಶಾಸಕರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದ್ದು, ಮಧ್ಯವರ್ತಿಗಳು ಕೂಡ ಮಾರ್ಕೆಟ್ ಶಿಫ್ಟ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಬಿಬಿಎಂಪಿಯ ಮಾರ್ಕೆಟ್ ಶಿಫ್ಟ್ ಮಾಡೋ ಪ್ಲಾನ್ ಕಸದ ಬುಟ್ಟಿಗೆ ಸೇರಿದೆ. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ದಂಡ ಹಾಕಿದ ಎಸ್ಐಗೆ ಆವಾಸ ಹಾಕಿದ್ದು ಯಾರು? ಮೈಸೂರು ಕೊಡಗು ಗಡಿಗೆ ಭೇಟಿ ನೀಡಿದ ಎಸ್ಪಿ ನೀಡಿದ ಎಚ್ಚರಿಕೆ ಏನು? ಅನಗತ್ಯವಾಗಿ ಬೀದಿಗೆ ಬಂದವನಿಗೆ ಪೊಲೀಸರು ಚಳಿ ಬಿಡಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಲಾಕ್ ಕೇರ್ಲೆಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹೆಲ್ಮೆಟ್ ಹಾಕದ ಕಂದಾಯ ಇಲಾಖೆ ಸಿಬ್ಬಂದಿಗೆ ದಂಡ ಹಾಕಿದ ಎಸ್ಐಗೆ ಎಸ್ಪಿ ಹಾಗೂ ತಹಸೀಲ್ದಾರ್ ಆವಾಜ್ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ವಾಹನ ತಪಾಸಣೆ ವೇಳೆ ಹೆಲ್ಮೆಟ್ ಹಾಕದೆ ಬೈಕ್ನಲ್ಲಿ ಬಂದ ಕಂದಾಯ ಇಲಾಖೆ ಸಿಬ್ಬಂದಿಗೆ ಎಸ್ಐ ರವಿಶಂಕರ್ ದಂಡ ಹಾಕಿದರು. ಹೀಗಾಗಿ ಸ್ಥಳಕ್ಕೆ ಬಂದ ಎಸಿ ಶಿವಾನಂದ ಮೂರ್ತಿ ತಹಸೀಲ್ದಾರ್ ಅಹಮದ್ ಆವಾಜ್ ಹಾಕಿದ್ದಾರೆ. ನಾನು ಮ್ಯಾಜಿಸ್ಟ್ರೇಟ್ ಹೇಳ್ತಿದ್ದೀನಿ, ಇನ್ನು ಮುಂದೆ ಕಂದಾಯ ಇಲಾಖೆ ಸಿಬ್ಬಂದಿಗೆ ದಂಡ ಹಾಕಬೇಡಿ ಅಂತ ತಹಸೀಲ್ದಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಎಸಿ ಶಿವಾನಂದ ಮೂರ್ತಿ ಇದೇ ಫಸ್ಟ್ ಅಂಡ್ ಲಾಸ್ಟ್, ಕಂದಾಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿದ್ರು. ಜನರ ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಮೈಸೂರಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್ ಅವರೇ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ. ಮೈಸೂರು ಕೊಡಗು ಗಡಿಭಾಗಕ್ಕೆ ಭೇಟಿ ನೀಡಿದ ಎಸ್ಪಿ ಸಿಬಿ ರಿಷ್ಯಂತ್ ಗಡಿಭಾಗದ ವಾಹನಗಳ ಓಡಾಟದ ಮಾಹಿತಿ ಪಡೆದರು. ಗೂಡ್ಸ್ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶ ನೀಡಿ ಅನಗತ್ಯವಾಗಿ ಓಡಾಡ್ತಿರೋ ವಾಹನಗಳನ್ನು ಜಪ್ತಿ ಮಾಡಿ ವಾಹನ ಸವಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋಕೆ ಸೂಚನೆ ನೀಡಿದರು. ಮೈಸೂರಿನಲ್ಲಿ ಅನಗತ್ಯವಾಗಿ ಮಾರುಕಟ್ಟೆಗೆ ಬಂದಿದ್ದ ವ್ಯಕ್ತಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂತೆಪೇಟೆಯಲ್ಲಿ ಘಟನೆ ನಡೆದಿದ್ದು ಎಎಸ್ಐ ಗರಂ ಆಗಿದ್ದಾರೆ. 3 ಕೆಜಿ ಮೆಣಸಿನಕಾಯಿ ಖರೀದಿಸೋಕೆ ಗಾಂಧಿನಗರದಿಂದ 6 ಕಿಲೋಮೀಟರ್ ಬಂದಿದ್ದು, ನಿಮ್ಮ ಬಡಾವಣೆಯಲ್ಲಿ ಮೆಣಸಿನಕಾಯಿ ಸಿಗೋದಿಲ್ವಾ, ನಿಮ್ಗೆ ಇನ್ಯಾವ ರೀತಿ ಹೇಳಬೇಕು ಅಂತ ಎಎಸ್ಐ ತರಾಟೆಗೆ ತೆಗೆದುಕೊಂಡ್ರು. ಕೊನೆಗೆ ಕ್ಷಮೆ ಯಾಚಿಸಿ ಬೈಕ್ ಸವಾರ ವಾಪಸ್ಸಾಗಿದ್ದಾನೆ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾಡಿದರೂ ಜನರಿಗೆ ಮಾತ್ರ ಬುದ್ಧಿ ಬಂದಿಲ್ಲ. ದಾವಣಗೆರೆಯ ಪಿಬಿ ರಸ್ತೆ ಬಳಿ ಅನಗತ್ಯವಾಗಿ ಅಗತ್ಯ ವಸ್ತುಗಳ ಖರೀದಿ ಹೆಸರಲ್ಲಿ ರೋಡಿಗಿಳಿದಿದ್ದ 10ಕ್ಕೂ ಹೆಚ್ಚು ಬೈಕ್ ಸೀಸ್ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಪೊಲೀಸರು ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದಿದ್ದು ಅನಗತ್ಯವಾಗಿ ಓಡಾಡೋರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ನಾಳೆಯಿಂದ 4 ದಿನಗಳ ಕಾಲ ಚಾಮರಾಜನಗರ ಜಿಲ್ಲೆ ಸಂಪೂರ್ಣ ಬಂದ್ ಆಗ್ತಿದೆ. ಹೀಗಾಗಿ ಹಿಂದೆ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪಕವಾಗಿರುವ ಕೊರೋನಾ ನಿಯಂತ್ರಿಸೋಕೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಂಡಿದ್ದು 4 ದಿನಗಳ ಕಾಲ ಜಿಲ್ಲೆಯಲ್ಲಿ ಕಠಿಣ ನಿಯಮ ಜಾರಿಗೊಳಿಸಲಾಗುತ್ತಿದೆ. ಹೀಗಾಗಿ ದೊಡ್ಡಂಗಡಿ, ಚಿಕ್ಕಂಗಡಿ ಮತ್ತು ಮಾರಿಗುಡಿ ಮಾರ್ಕೆಟ್ ಬಳಿ ಜನಜಾತ್ರೆಯೇ ಸೇರಿತ್ತು. ಸದಾ ಜನಜಂಗುಳಿಯಿಂದ ತುಂಬಿರುತ್ತಿದ್ದ ಬೆಂಗಳೂರಿನ ಬನಶಂಕರಿ ಮಾರ್ಕೆಟ್ ಇಂದು ಖಾಲಿಯಾಗಿತ್ತು. ರಸ್ತೆ ಬದಿಯ ತರಕಾರಿ, ಹೂವು, ಹಣ್ಣು, ಸೊಪ್ಪಿನ ಅಂಗಡಿ ಓಪನ್ ಇದ್ದರೂ ಖರೀದಿಗೆ ಜನರೇ ಬಂದಿರಲಿಲ್ಲ. ಪ್ರತಿನಿತ್ಯ ಭಾರಿ ಸಂಖ್ಯೆಯಲ್ಲಿ ಜನರು ಬರ್ತಿದ್ರು. ಆದರೆ ಇವತ್ತು ಗ್ರಾಹಕರಿಲ್ಲದೆ ವ್ಯಾಪಾರ ಡಲ್ ಆಗಿದೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ದಾವಣಗೆರೆಯ ತರಕಾರಿ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸಾರ್ವಜನಿಕರ ಪ್ರವೇಶಕ್ಕೆ ತರಕಾರಿ ಮಾರುಕಟ್ಟೆಯಲ್ಲಿ ನಿಷೇಧ ಇದ್ದು ಕೇವಲ ಹೋಲ್ಸೇಲ್ ವ್ಯಾಪಾರಸ್ಥರು ಹಾಗೂ ತಳ್ಳುಗಾಡಿ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹೀಗಿದ್ರೂ ಆದೇಶ ಉಲ್ಲಂಘನೆ ಮಾಡುತ್ತಿರುವ ಜನರು ತರಕಾರಿಗಾಗಿ ಮುಗಿಬಿದ್ದಿದ್ರು. ಮಾರುಕಟ್ಟೆಗೆ ಬಂದಿದ್ದ ವಾಹನಗಳನ್ನು ನಿಯಂತ್ರಿಸುವಲ್ಲಿ ಪೌರ ಕಾರ್ಮಿಕರು ಸುಸ್ತಾದರು. ಕೊರೋನಾ ಹೊಡೆತಕ್ಕೆ ಎಷ್ಟೋ ಜನರ ಜೀವನ ಅಯೋಮಯ ಆಗಿದೆ. ಇದೇ ರೀತಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ವ್ಯಾಪಾರಿಯೊಬ್ಬರು ಅಳಲು ತೋಡಿಕೊಂಡಿದ್ದು 2 ಬಾರಿ ಲಾಕ್ಡೌನ್ನಿಂದ ಬೀದಿಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ದುಡ್ಡಿರುವವರಿಗೆ ಮಾತ್ರ ಹಬ್ಬವಾಗಿದೆ, ನಮ್ಮಂತವರಿಗಲ್ಲ ಅಂತ ವ್ಯಾಪಾರಿ ಅಜ್ಮತ್ ಹೇಳಿದ್ದಾರೆ. ಕಳೆದ ವರ್ಷ ಬಟ್ಟೆ ವ್ಯಾಪಾರದ ವೇಳೆ ಸರ್ಕಾರ ಲಾಕ್ಡೌನ್ ಮಾಡಿತು. ಹೀಗಾಗಿ ವ್ಯಾಪಾರ ಇಲ್ಲ ಅಂತ ನಿಲ್ಲಿಸಿ ತರಕಾರಿ ವ್ಯಾಪಾರ ಮಾಡೋಕೆ ಬಂದೆ. ಆಗ ಈ ವ್ಯಾಪಾರವು ಸರಿಯಾಗಿ ನಡೆಯದೆ ಮನೆ ಬಾಡಿಗೆ ಕಟ್ಟೋಕೆ ಆಗ್ತಿಲ್ಲ ಅಂತ ಅಜ್ಮತ್ ತಿಳಿಸಿದ್ದಾರೆ. ಲಾಕ್ಡೌನ್ನಿಂದ ವ್ಯಾಪಾರಿಗಳ ಸಮಸ್ಯೆ ಹೇಳತೀರದಾಗಿದೆ. ನಾನು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿದ್ರೆ ದುಡಿಮೆ, ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಬೆಂಗಳೂರಿನ ಬನಶಂಕರಿ ಮಾರುಕಟ್ಟೆಯಲ್ಲಿ ಮಹಿಳೆ ಅಳಲು ತೋಡಿಕೊಂಡಿದ್ದಾರೆ. ಸದ್ಯ ಒಮ್ಮೆ ತಂದ ವಸ್ತುಗಳು ಖಾಲಿಯಾಗೋಕೆ 3 ದಿನ ಬೇಕು. ಆದರೆ ಅಂಗಡಿ ಓಪನ್ ಮಾಡಿದ್ರೆ ಜನರೇ ಬರ್ತಿಲ್ಲ. ಈಗ ದಿನಕ್ಕೆ 50 ರೂಪಾಯಿ ದುಡಿಯೋದು ಕಷ್ಟ ಆಗಿದೆ. ಸರ್ಕಾರ ನಮ್ಮಂತ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ವೆಳ್ಳಿಯಮ್ಮ ಮನವಿ ಮಾಡಿದ್ದಾರೆ. ಲಾಕ್ಡೌನ್ನಿಂದ ಸಮಸ್ಯೆಗೆ ಸಿಲುಕಿರೋ ಶ್ರಮಿಕರಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ? ದೇಶದ ಟಾಪ್ 20 ಕೊರೋನಾ ಪೀಡಿತ ಜಿಲ್ಲೆಗಳಲ್ಲಿ ಸ್ಥಾನ ಪಡೆದ ರಾಜ್ಯದ ಜಿಲ್ಲೆಗಳು ಯಾವುವು? ಕ್ರೂರಿ ಕೊರೋನಾ ಸುಳಿಗೆ ಸಿಲುಕಿದವರ ಕಣ್ಣೀರ ಕಥೆಗಳೇನು? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯಲಿದೆ. ಲಾಕ್ಡೌನ್ ಜಾರಿಯಾಗಿರುವುದರಿಂದ ಶ್ರಮಿಕ ವರ್ಗ ಸಂಕಷ್ಟ ಸ್ಥಿತಿಯಲ್ಲಿದ್ದು ಅವರಿಗೆ ನೆರವು ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಲಿದ್ದು ಕೋವಿಡ್ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ.
ದೇಶದ ಟಾಪ್ 20 ಕೊರೋನಾ ಪೀಡಿತ ಜಿಲ್ಲೆಗಳ ಪಟ್ಟಿ ರೆಡಿಯಾಗಿದ್ದು ರಾಜ್ಯದ ಜನರಿಗೆ ಶಾಕ್ ಎದುರಾಗಿದೆ. ಡೆಡ್ಲಿ ಲಿಸ್ಟ್ನಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ಸ್ಥಾನ ಪಡೆದಿವೆ. ಉತ್ತರ ಕನ್ನಡದಲ್ಲಿ 45.7% ಪಾಸಿಟಿವ್ ರೇಟ್ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ 44.3% ಪಾಸಿಟಿವ್ ರೇಟ್ ಇದ್ದು ಜಿಲ್ಲೆಯ ಜನರು ಶಾಕ್ ಆಗುವುದು ಬಾಕಿ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಹೆಮ್ಮಾರಿ ಪತ್ನಿಯನ್ನ ಬಲಿ ಪಡೆದಿದೆ. 15 ದಿನದ ಹಿಂದೆ ಉಷಾರಾಣಿ ಅನ್ನೋರಿಗೆ ಸೋಂಕಿರೋದು ದೃಢ ಆಗಿತ್ತು. ಬಳಿಕ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿತ್ತು. ಆದರೆ ಪತ್ನಿಗೆ ಪಾಸಿಟಿವ್ ಇರೋದು ತಿಳಿದು ಪತಿ ಸೂಸೈಡ್ ಮಾಡಿಕೊಂಡಿದ್ದ. ನಿನ್ನೆ ಆಸ್ಪತ್ರೆಯಿಂದ ಪತ್ನಿ ಡಿಸ್ಚಾರ್ಜ್ ಆಗಿ ಬರ್ತಿದ್ದಂತೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಶವದ ಅಂತ್ಯಕ್ರಿಯೆಗೆ ಪಾಣತ್ತೂರು ಚಿತಾಗಾರದಲ್ಲಿ ಕಾಯುವ ಸ್ಥಿತಿ ಎದುರಾಗಿದೆ ಅಂತ ಮೃತ ಉಷಾರಾಣಿ ಸಂಬಂಧಿಕರು ಆರೋಪಿಸಿದ್ದಾರೆ. ಕೊರೋನಾ ಅಟ್ಟಹಾಸಕ್ಕೆ ಮಂಡ್ಯದ ಸುಭಾಷ್ ನಗರದಲ್ಲಿ ತಾಯಿ ಪುತ್ರ ಅಸುನೀಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ತಾಯಿ ಸುಜಾತಾಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿತ್ತು. ಬಳಿಕ ಕೀಲಾರ ಸಮುದಾಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ತಾಯಿ ಮೃತಪಟ್ಟಿದ್ದಾರೆ. ತಾಯಿ ನಿಧನದ ಸುದ್ದಿ ಕೇಳಿ ಪುತ್ರ ರಮೇಶ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಬೆಳಗಾವಿ ಬಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಕೊರೋನಾ ಸೋಂಕಿತರು ಮತ್ತಷ್ಟು ಹೆಚ್ಚಾಗುವ ಅಪಾಯ ಎದುರಾಗಿದೆ. ಸೋಂಕಿತರನ್ನ ಶಿಫ್ಟ್ ಮಾಡುವ ವೇಳೆ ಒಂದೇ ಆಂಬ್ಯುಲೆನ್ಸ್ನಲ್ಲಿ ಆರೋಗ್ಯವಂತರನ್ನು ಕರೆದೊಯ್ದಿದ್ದು ಅವರಿಗೂ ಸೋಂಕು ತಗುಲುವ ಸಾಧ್ಯತೆ ದಟ್ಟವಾಗಿದೆ. ತುರ್ತು ಚಿಕಿತ್ಸಾ ವಿಭಾಗದಿಂದ ಸೋಂಕಿತರನ್ನ ವಾರ್ಡ್ಗೆ ಸ್ಥಳಾಂತರ ಮಾಡುವಾಗ ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿ ತೋರಿದ್ದು ರೋಗಿಗಳ ಸಂಬಂಧಿಕರಿಗೂ ಸೋಂಕು ಹರಡುವ ಭೀತಿ ಎದುರಾಗಿದೆ. ಔಷಧಿ, ಊಟ ತರೋಕೆ ಊರೆಲ್ಲ ಸುತ್ತಲೂ ಸೋಂಕಿತರ ಸಂಬಂಧಿಕರು ಮತ್ತಷ್ಟು ಜನರಿಗೆ ಸೋಂಕು ಹರಡಿಸುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಬಿಮ್ಸ್ ಸಿಬ್ಬಂದಿ ಮೈಯಲ್ಲೇ ಕಣ್ಣಾಗಿ ಕರ್ತವ್ಯ ನಿರ್ವಹಿಸಬೇಕಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುರಾನಪುರದ ಸಹೋದರರಿಬ್ಬರು ಸೂಕ್ತ ಚಿಕಿತ್ಸೆ ಸಿಗದೆ ಅಸುನೀಗಿದ್ದಾರೆ. ಸಹೋದರರಾದ ಮಹೇಶ್ವರ ಸಿಂಗ್ ಮತ್ತು ಸುರೇಶ್ವರ ಸಿಂಗ್ಗೆ ಕೊರೋನಾ ಸೋಂಕಿರುವುದು ಖಚಿತ ಆಗಿತ್ತು. ಬಳಿಕ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸೋಂಕಿತ ಸಹೋದರರಿಬ್ಬರು ಸೂಕ್ತ ಚಿಕಿತ್ಸೆ ಸಿಗದೆ ಅಸುನೀಗಿದ್ದಾರೆ ಅಂತ ಆರೋಪಿಸಲಾಗಿದ್ದು ಸಾವಿನಲ್ಲೂ ಒಂದಾಗಿದ್ದಾರೆ. ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗಕ್ಕೆ ಅನುಮತಿ ನೀಡಲಾಗಿದೆ. ವಿಶೇಷ ತಜ್ಞರ ಸಮಿತಿ ಶಿಫಾರಸಿನಂತೆ ಪರ್ಮಿಷನ್ ನೀಡಲಾಗಿದೆ. ತಜ್ಞರ ಸಲಹೆಯಂತೆ 2 ರಿಂದ 18 ವರ್ಷದವರ ಮೇಲೆ ಪ್ರಯೋಗ ನಡೆಯಲಿದೆ. ಅಲ್ಲದೆ 2 ಮತ್ತು 3ನೇ ಹಂತದ ಪ್ರಯೋಗಕ್ಕೆ ವಿಶೇಷ ತಜ್ಞರ ಸಮಿತಿ ಒಪ್ಪಿಗೆಯನ್ನು ನೀಡಿದೆ.